ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಟ್ ಏನು ಸಖತ್ತಾಗಿ ಬೀಳ್ತಾ ಇದೆ ಅಲ್ಲ ನನ್ನ ಮುಖಕ್ಕೆ. ಸಿ ಇಟ್ ಇಸ್ ಆ್ಯಕ್ಚುಲಿ ಕ್ವೈಟ್ ಸನಿ ಟುಡೇ. ಬೆಳಗ್ಗೆ ಎಲ್ಲ ಸ್ವಲ್ಪ ಮೋಡ ಇತ್ತು, ಇವಾಗ ಚೂರು ಬಿಸಿಲು ಬಂದಿದೆ. ಇವತ್ತಿದು ಏನಂದರೆ ಸ್ವಲ್ಪ ಕಾಂಟೆಂಟ್ಸ್ ಶೂಟ್ ಮಾಡಬೇಕು ಬ್ರ್ಯಾಂಡ್ಗೆ, ಸೊ ಅದಿದೆ ಇವಾಗ. ಆಮೇಲೆ ಸಾಯಂಕಾಲ ಚೂರು ಕೆಲಸ ಇದೆ ಆಚೆ ಹೋಗೋಕ್ಕೆ. ಸೊ ಬಿಫೋರ್ ಐ ಸ್ಟಾರ್ಟ್ ಶೂಟಿಂಗ್ ದಿ ಕಾಂಟೆಂಟ್, ಇಲ್ಲಿ ನಮ್ಮ ಮನೆ ಆಚೆ ಸೊ ಎವ್ರಿ ಕಮ್ಯುನಿಟಿಗೆ ದೆಲ್ ಬಿ ಪರ್ಟಿಕ್ಯುಲರ್ ಬಾಕ್ಸಸ್ ಆಯಿತಾ, ಮೇಲ್ ಏನಾದರೂ ಬಂದರೆ ಅಲ್ಲಿ ಹಾಕ್ತಾರೆ. ಸೊ ಅಲ್ಲಿಂದ ಎವ್ರಿ ನವ್ ಅಂಡ್ ದೆನ್ ವಿ ಕೀಪ್ ಚೆಕಿಂಗ್ ಮೇಲ್ಸ್ ಏನಾದರೂ ಬಂದುತ್ತಾ ಅಂತ. ಸೊ ಇವಾಗ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡೋಣ ಬನ್ನಿ. It's a bright sunny day, isn't it, Mr. Tejas? Yes, it is. Hardly 20 meters ಇದೆ. ಸಿ ಅಲ್ಲಿ ಕಾಣ್ತಾ ಇದೆಯಾ, ಇದೇ ಬಾಕ್ಸಲ್ಲಿ ಮೇಲ್ಸ್ ಬರೋದು. ಹಿಂಗೆ ಇಂಡಿವಿಜುವಲ್ ನಂಬರ್ಸ್ ಇರುತ್ತೆ, ಅವ್ರವ್ರಿಗೆ ಯಾವ್ದಕ್ಕೆ ಬರುತ್ತೋ ಅದನ್ನು ಪಿಕ್ ಮಾಡೋದು. ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಬರೀ, ಅದೇ ಬರುತ್ತೆ ಯಾವಾಗಲೂ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ. ಬಟ್ ಇಟ್ಸ್ ಅ ಗುಡ್ ಹ್ಯಾಬಿಟ್, ಬಂದು ನೋಡೋದು ಯಾವುದು ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ. ಇಲ್ಲಿ ನೋಡಿ ನಮ್ಮ ಮನೆ ಲಾನ್ ಹೆಂಗಾಗಿದೆ, ಎಷ್ಟು ವೀಡ್ಸ್ ಕ್ಲೀನ್ ಮಾಡಿದ್ರೂ ಬರ್ತಾನೇ ಇರುತ್ತೆ. ಮಾಡಬೇಕು, ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ಇಂಡಿಯಾಗೆ ಬೇರೆ ಹೋಗಬೇಕು. ಮಾಡೋಣ, ಯಾರಾದರೂ ಕರ್ಸ್ಬಿಟ್ಟು ಕ್ಲೀನ್ ಮಾಡಿಸೋದ ಅಥವಾ ನಾನೇ ಮಾಡೋದ ಅಂತ ಡಿಸೈಡ್ ಮಾಡಬೇಕಿಲ್ಲ. ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ಕೆಲಸ ಇದೆ, ಯಾಕೋ ಮಾಡೋಕ್ಕೆ ಮೂಡ್ ಇರಲಿಲ್ಲ ನನಗೆ. ನೋ ಫೀಲಿಂಗ್ ಲೇಸಿ ಇವತ್ತು ಬೆಳಗ್ಗೆಯಿಂದ. ನಾನು ಮೇನ್ಲಿ ಬಿಕಾಸ್ ವೆದರ್ ಹಂಗಿತ್ತು ಅಂತ ಅನಿಸುತ್ತೆ, ಫುಲ್ ಮೋಡ ಆಗಿ ಏನಕ್ಕೂ ಮೂಡ್ ಇರಲಿಲ್ಲ. ಥ್ಯಾಂಕ್ ಗಾಡ್ ಇವಾಗ ಸ್ವಲ್ಪ ಬಿಸಿಲಾಗಿದೆಯಲ್ಲ, ಸೊ ಐಲ್ ಗೆಟ್ ಸಮ್ ಥಿಂಗ್ಸ್ ಡನ್. ಇವಾಗ ಚೂರು BTS ತೋರಿಸೋಣ ನಿಮಗೆ ಅಂತ. ಏನು ಗೊತ್ತಾ, ಈ ಕಾಂಟೆಂಟು ನೀವು ನೋಡೋದು ಬರೀ ಲೈಕ್ ಹಾರ್ಡ್ಲಿ ಏನು ಒಂದು 45-50 ಸೆಕೆಂಡ್ಸ್ ವೀಡಿಯೋನ. ಬಟ್ ಅದು ಮಾಡೋದಕ್ಕೆ ಎಷ್ಟು ಪ್ಲ್ಯಾನಿಂಗು, ಎಷ್ಟು ಟೇಕ್ಸು, ಎಷ್ಟು ಎಫರ್ಟ್ ಇರುತ್ತೆ ಅಂದರೆ ಓ ಮೈ ಗಾಡ್. ಶೋ ಯು ಅ ಬಿಟ್ ಆಫ್ ಹೌ ಐ ಡೂ ಇಟ್ ಅಂತ. ಇವಾಗ ಪ್ಯಾಕಿಂಗ್ ಅಂತೂ ಮಾಡಿ ಸಾಕಾಗುತ್ತೆ. ಇನ್ನೂ ಆ್ಯಕ್ಚುಲಿ ಫೈನಲೈಸ್ ಮಾಡಿಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ. ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಅಟ್ ದ ಸೇಮ್ ಟೈಮ್ ನನ್ನ ಫ್ರೆಂಡಿನ ಬೇರೆ ಮೀಟ್ ಮಾಡಬೇಕು ಇಲ್ಲಿ ಬಿಫೋರ್ ಐ ಲೀವ್. ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು, ಎಲ್ಲ ಪೈಲಪ್ ಆಗಿದೆ. ಮಾಡೋಕ್ಕೆ ಒಂಚೂರು ಮೂಡ್ ಬರ್ತಾ ಇಲ್ಲ ಇವತ್ತು ಯಾಕೋ. ಟ್ರೈಂಗ್ ಟು ಪುಷ್ ಥ್ರೂ ಆದರೂ. ಆಮೇಲೆ ಇವಾಗ ಈ ಲಗೇಜ್ ಇಲ್ಲಿ ತಂದಿಟ್ಟಿರೋದು ಕಾಂಟೆಂಟ್ ಶೂಟ್ ಮಾಡೋಕ್ಕೆ. ಶಪ್ಪ, ಇವಾಗ ಕಾಂಟೆಂಟ್ ಶೂಟ್ ಮಾಡಿದ್ದಾಯಿತು. ಇವಾಗ ಆ್ಯಕ್ಚುಲಿ ನಾನು ಶೀನಲ್ಲಿ ಒಂದು ಸ್ವಲ್ಪ ಬಟ್ಟೆಗಳು ಆರ್ಡರ್ ಮಾಡಿದ್ದೆ ಇಂಡಿಯಾಗೆ ಅಂತ. ಅಲ್ಲಿ ನೋಡಿದ್ರೆ ಅದು ಕರೆಕ್ಟಾಗಿ ಫಿಟ್ ಆಗಿಲ್ಲ ಒಂದೆರಡು. ಇಲ್ಲೇ UPS ಸ್ಟೋರ್ ಅಂತ ಇದೆ, ಅಲ್ಲಿ ರಿಟರ್ನ್ ಮಾಡೋಕ್ಕೆ ಹಾಕಿದ್ದೀನಿ. ಇವಾಗ ಹೋಗೋಣ ಬನ್ನಿ. ಪ್ಯಾಕೇಜ್ ಹೊರಡೋಣ. ನೋಡಿ ಎಷ್ಟು ಬಿಸಿಲಿದೆ ಯಪ್ಪ. ಬೆಳಗ್ಗೆ ನೋಡಿದ್ರೆ ಹಂಗೆ ಮೋಡ ಇತ್ತು, ಇವಾಗ ನೋಡಿದ್ರೆ ಹಿಂಗೆ ಸುಡು ಬಿಸಿಲು. ಸಿಯಾಟಲ್ ವೆದರ್ ಅಂತೂ ಸಾಕಾಗೋಗಿದೆ ನನಗೆ. ಸೊ ಇವಾಗ ನಮ್ಮ ಮನೆಯಿಂದ UPS ಸ್ಟೋರ್ ಒಂದು 10 ಮಿನಿಟ್ಸ್ ಇದೆ. ಅಲ್ಲಿಗೆ ಹೋಗಿ ಇಲ್ಲಿ ರಿಟರ್ನಿಗೆ ಹಾಕಿದ್ದೀನಲ್ಲ ಶೀನಲ್ಲಿ. ಸೊ ಅವರೊಂದು QR ಕೋಡ್ ಕೊಟ್ಟಿದ್ದಾರೆ, ಅದನ್ನು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ರಿಟರ್ನ್ ಮಾಡೋದು. ಯೂಶ್ವಲಿ ಇಂಥ ಸ್ಟೋರ್ಸ್ ಎಲ್ಲನೂ ಹೀಗೆ ಒಂದು ಕಾಂಪ್ಲೆಕ್ಸ್ ಒಳಗೆ ಇರುತ್ತೆ. ಸೊ ನಮ್ಮ UPS ಸ್ಟೋರ್ ಬಂದು ಅಲ್ಲಿದೆ. ಲಕ್ಕಿಲಿ ಇಲ್ಲೇ ಪಾರ್ಕಿಂಗ್ ಸಿಗ್ತಾ. ಇವಾಗ ರಿಟರ್ನ್ ಮಾಡಿದ್ವಿ, ಏನೋ ರಿಟರ್ನ್ದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಸೊ ಇವಾಗ ಇಲ್ಲಿ ಜಸ್ಟ್ ಆಲ್ಮೋಸ್ಟ್ ಡಿನ್ನರ್ ಟೈಮ್ ಆಯಿತು. ಇಲ್ಲಿ ನೀವು ಅನ್ಕೊಂತ ಇರ್ಬೋದು ಸನ್ ಇಷ್ಟೊಂದಿದೆ ಹೆಂಗೆ ಡಿನ್ನರ್ ಟೈಮು ಅಂತ. ಬಟ್ ಇಲ್ಲಿ ಸ್ವಲ್ಪ ಸನ್ಸೆಟ್ ಲೇಟಾಗಿ ಆಗ್ತಾ ಇದೆ ಸಿನ್ಸ್ ಇಟ್ ಇಸ್ ಸಮ್ಮರ್. ಪ್ಲಾನಿಂಗ್ ಟು ಗೋ ಟು ದಿಸ್ ರೆಸ್ಟೋರೆಂಟ್ ಫಾರ್ ಡಿನ್ನರ್, ಮಾಮೀಸ್ ಇಂಡಿಯನ್ ಕಿಚನ್ ಅಂತ. ಒನ್ ಆಫ್ ಅವರ್ ಫೇವ್ರೆಟ್ಸ್ ಆ್ಯಂಡ್ ಗೋ ಟು ರೆಸ್ಟೋರೆಂಟ್ ಇದು. ಆಂಧ್ರದವ್ರದ್ದು ಏನು ಟೇಸ್ಟಿಯಾಗಿ ಮಾಡ್ತಾರೆ ಗೊತ್ತಾ. ವಿ ಆರ್ ಜಸ್ಟ್ ಫ್ಯಾನ್ಸ್ ಆಫ್ ಇಟ್. ಇಲ್ಲಿಂದ 20 ಮಿನಿಟ್ಸ್ ಹೊರಡುವ. ಆಲ್ಸೋ ನನಗೆ ಐಡಿಯಾಸ್ ಕೊಡಿ, ಎಂಥ ವೀಡಿಯೋಸ್ ನೋಡೋಕೆ ನಿಮಗೆ ಇಷ್ಟ ಆಗುತ್ತೆ ಅಂತ. ಐ ಕ್ಯಾನ್ ಟ್ರೈ ಟು ಇನ್ಕಾರ್ಪೊರೇಟ್ ದಟ್. ಆಮೇಲೆ ಯಾರೋ ಕಾಮೆಂಟ್ಸಲ್ಲಿ ಕೇಳಿದ್ದೀರಾ ಹೈಜೀನ್ ಡಿಫ್ರೆನ್ಸ್ ಏನು ಇಂಡಿಯಾನಲ್ಲಿ ಮತ್ತು USA ವುಮೆನ್ ಮೇಂಟೈನ್ ಮಾಡೋದಕ್ಕೆ ಅಂತ. ಮೇಜರ್ಲಿ ಏನಿಲ್ಲ, ಇಲ್ಲೂ ಇದೆ, ಸಲೂನ್ಸ್ ಎಲ್ಲ ಇರುತ್ತೆ, ಇಂಡಿಯನ್ ಸಲೂನ್ಸೇ ಇರುತ್ತೆ ಸ್ಪೆಷಲಿ. ಅಲ್ಲೇ ಹೋಗಿ ಮಾಡಿಸ್ಕೋಬೋದು ಈ ಥ್ರೆಡ್ಡಿಂಗು, ಫೇಶಿಯಲ್ಲು, ವ್ಯಾಕ್ಸಿಂಗು ಎಲ್ಲ. ಬಟ್ ಮನೇಲಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ದೆರ್ ಆರ್ ಅ ಲಾಟ್ ಆಫ್ ಪ್ರಾಡಕ್ಟ್ಸ್ ಔಟ್ ದೇರ್. ಅಮೆಝಾನಲ್ಲಿ ಹಿಂಗೆ ಆರ್ಡರ್ ಮಾಡಿಕೊಂಡು ಮನೇಲೇ ಮಾಡ್ಕೋಬೋದು. ಇದಕ್ಕೆ ಹೇರ್ ರಿಮೂವಲ್ಗೆ ಏನಾದರೂ ಬೇಕಂದರೆ ದೇರ್ ಇಸ್ ಎಪಿಲೇಟರ್, ಮುಖಕ್ಕೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. ದಟ್ಸ್ ದೇರ್ ಆನ್ ಅಮೆಝಾನ್.
ಆಮೇಲೆ ಅದು ಬಿಟ್ಟರೆ ವ್ಯಾಕ್ಸ್ನು ಮಾಡ್ಕೋಬೋದು ನೀವು ಮನೆಯಲ್ಲೇ. ವ್ಯಾಕ್ಸ್ ಹೆಂಗೆ ಸಿಗುತ್ತೆ ಅಂದರೆ ಅದೇ ಒಂಥರ ಕ್ರಿಸ್ಟಲ್ ಬೀನ್ಸ್ ಥರ ಸಿಗುತ್ತೆ, ಡಿಫ್ರೆಂಟ್ ಫ್ಲೇವರ್ಡ್ದು. ಅದನ್ನು ಹೀಟ್ ಮಾಡ್ಕೊಳ್ಳೋದಕ್ಕೆ ಮಷೀನು ಅಂಥದ್ದು ಬರುತ್ತೆ. ಅದನ್ನು ಹಾಕೊಂಡು ಮೆಲ್ಟ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಅಪ್ಲೈ ನಾರ್ಮಲ್ ಹೆಂಗೆ ವ್ಯಾಕ್ಸಿಂಗ್ ಮಾಡ್ಕೊಂಡ್ರು ಹಾಗೆ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ಇನ್ನೇನು ಹೈಜೀನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಐ ಡೋಂಟ್ ನೋ. ಏನು ಬೇಕಂತ ಸ್ಪೆಸಿಫಿಕಲಿ ಏನಾದರೂ ಕೇಳಿದ್ರೆ ಐ ಕ್ಯಾನ್ ಟ್ರೈ ಟು ಆನ್ಸರ್ ದ್ಯಾಟ್ ಕ್ವೆಶ್ಚನ್. ನೋಡಿ, ಇದೇ ಮಾಮೀಸ್ ಕಿಚನ್ ಅಂತ. ಇದು ಆ್ಯಕ್ಚುಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇಲ್ಲಿ. ಮುಂಚೆ ನಮ್ಮ ಮನೆಯಿಂದ ಲಿಟ್ರಲಿ 2 ಮಿನಿಟ್ಸಿಗೆ ಇತ್ತಿದ್ದು. ಇವಾಗ ರೀಸೆಂಟಾಗಿ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಹಾಗೆ ಇದು ಓಪನ್ ಮಾಡಿದ್ದಾರೆ. ಹೊಸದು ಲೊಕೇಶನ್ ಇದು. ಫುಡ್ ಮಾತ್ರ ಇಟ್ ಇಸ್ ದ ಸೇಮ್ ಎವ್ರಿವೇರ್. ಲಿಟ್ರಲಿ ನಾವಿಬ್ಬರೇ ಇದ್ದೀವಿ ರೆಸ್ಟೋರೆಂಟಲ್ಲಿ, ಇನ್ನೂ ಯಾರೂ ಬಂದಿಲ್ಲ ಅನ್ಸುತ್ತೆ. ನಾನು ಹಾಫ್ ಆನ್ ಅವರಿಗೆ ಫಿಲ್ ಆಗೋಗುತ್ತಿದ್ದಂತು. ಖಾರಂ ಪುಡಿ ಫಿಶ್ ಒಂದು, ಇದು ಕ್ಲಾಸಿಕ್ ವಿ ಲವ್ ಖಾರಂ ಪುಡಿ ಫಿಶ್ ಅದು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬಿರಿಯಾನೀಸ್ ಎಲ್ಲ ಮಾಡ್ತಾರೆ. ಸೊ ವಿರ್ ಟೇಕಿಂಗ್ ಗೋಂಗೂರ ಬಿರಿಯಾನಿ. ಇವಾಗ ಊಟ ಮಾಡ್ಕೊಂಡ್ವಿ, ಬಿರಿಯಾನಿ ಚೂರು ಮಿಕ್ಕಿದೆ, ಪಾರ್ಸಲ್ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ. ದ ಫುಡ್ ವಾಸ್ ಆಸ್ ಯೂಶುವಲ್ ರಿಯಲಿ ಗುಡ್. ಸಖತ್ ಇಷ್ಟ ಆಯಿತು. ಸ್ಕೈ ಎಷ್ಟು ಕ್ಲಿಯರ್ ಇದೆ ಅಂದರೆ ಲುಕ್ ಅಟ್ ದ ಮೌಂಟೇನ್ಸ್ ದೇರ್. ಕಾಣಿಸ್ತಾ ಇದೆಯಾ? ವಾವ್. Seattle is such a beauty. I mean, Washington in general is such a beauty. I am extremely happy that we stay in Washington, Tejas. Me too. ನಾವಿಲ್ಲಿ ಬೇರೆ ಎಷ್ಟೊಂದು ಸ್ಟೇಟ್ಸ್ಗೂ ಟ್ರಾವೆಲ್ ಮಾಡಿದ್ದೀವಲ್ವಾ. ಐ ಕಾಂಟ್ ಸಿ ಮೈಸೆಲ್ಫ್ ಲಿವಿಂಗ್ ಇನ್ ಎನಿ ಅದರ್ ಸ್ಟೇಟ್. ಏನಕ್ಕೆ ಸ್ಪೆಸಿಫಿಕಲಿ ವಾಷಿಂಗ್ಟನ್ ಇಷ್ಟ ಅಂದರೆ ಎವ್ರಿಥಿಂಗ್ ಇಸ್ ಡ್ರೈವಬಲ್. ನಿಮಗೆ ಆ ಸಿಟಿ ವೈಬ್ಸ್ ಬೇಕು ಅಂದ್ರೂ ಇಲ್ಲೇ ಇರುತ್ತೆ. ಆಮೇಲೆ ಸೀನಿಕ್ ವೈಬ್ಸ್ ಬೇಕು ಅಂದ್ರೂ ವಿತಿನ್ 2-3 hours ಡಿಸ್ಟೆನ್ಸ್ ಡ್ರೈವಲ್ಲೇನೇ ಸಿಗುತ್ತೆ. ಪಾರ್ಟಿ ಪ್ಲೇಸ್, ಸೆರೀನ್ ಪ್ಲೇಸ್, ಯು ನೇಮ್ ಇಟ್, ವಾಷಿಂಗ್ಟನ್ ಹ್ಯಾಸ್ ಇಟ್. ಇವಾಗ ನೋಡಿದ್ರಲ್ಲ, ಅದು ನಮ್ಮ ಮನೆಯಿಂದ ಹಾರ್ಡ್ಲಿ ಒಂದು 10 to 15 minutes ವಾಕ್ ಇದೆ. ಸೊ ಮೂಡ್ ತುಂಬ ಜಾಸ್ತಿ ವಾಕ್ ಮಾಡಬೇಕು ಅಂತ ಅನ್ನಿಸ್ದಾಗ ಇಲ್ಲಿಗೆ ವಾಕಿಂಗಿಗೆ ಬರ್ತೀವಿ. ಯೂಶ್ವಲಿ ಚಳಿ ಇರುತ್ತೆ, ಓನ್ಲಿ ಇನ್ ದ ಸಮ್ಮರ್ಸ್ ವಾಕ್ ಮಾಡೋಕ್ಕೆ ಅಥವಾ ಅಟ್ಲೀಸ್ಟ್ ನನಗೆ ಮನೆಯಿಂದ ಆಚೆ ಬರೋದಕ್ಕೆ ಸಾಧ್ಯ, ಅವಾಗ ಇಲ್ಲಿಗೆ ಬರ್ತೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೇಕ್. ಜಸ್ಟ್ ಮನೆಗೆ ರೀಚ್ ಆದ್ವಿ. ಏನು ಇವಾಗ ಪ್ಲಾನ್ ತೇಜಸ್? ಒಂದು ವಾಕ್ ಹೋಗೋಣ, ಚೆನ್ನಾಗಿ ಊಟ ಮಾಡಿದ್ದೀವಿ, ಸೊ ಹೋಗಿ ಅರ್ಪಿಸೋಣ ಬನ್ನಿ. ಏನು ಗೊತ್ತಾ, ಇವಾಗ ಸಮ್ಮರ್ ಇರೋದಕ್ಕೆ ಹೀಗೆ ಶಾರ್ಟ್ ಡ್ರೆಸ್ಸಸ್ಸು ಎಲ್ಲ ಹಾಕೊಂಡು ಮೆರಿತಾ ಇರೋದು. ಓನ್ಲಿ ಬಿಕಾಸ್ ದ ವೆದರ್ ಇಸ್ ಪರ್ಮಿಟಿಂಗ್ ಮೀ. ಅದರ್ವೈಸ್ ಈ ಜಾಕೆಟ್ ಹಾಕೊಂಡು ಇರಬೇಕು, ಎಲ್ಲಿ ಹೋದ್ರೂ ಜಾಕೆಟ್ ಹಾಕೋಬೇಕು. ದಟ್ ಇಸ್ ಸೋ ಫ್ರಸ್ಟ್ರೇಟಿಂಗ್. ಐ ಆಮ್ ಸೋ ಹ್ಯಾಪಿ ದಟ್ ವಿ ಆರ್ ಇನ್ ಸಮ್ಮರ್, ಬಟ್ ಐ ಆಮ್ ಆಲ್ಸೋ ಸ್ಯಾಡ್ ದಟ್ ಇಷ್ಟು ಬೇಗ ಮುಗಿದೋಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಂತ. ಬಟ್ ಅಗೇನ್ ಐ ವಿಲ್ ಬಿ ಇನ್ ಇಂಡಿಯಾ ಅವಾಗ, ಸೊ ಟೆಂಪ್ರೇಚರ್ ವಿಲ್ ಬಿ ಮಾಡ್ರೇಟ್ ದೇರ್, ಅಟ್ಲೀಸ್ಟ್ ಐ ಹೋಪ್ ಸೊ. ಸರಿ ಬನ್ನಿ ಹೋಗೋಣ ಇವಾಗ ವಾಕಿಂಗ್ಗೆ. ನೋಡಿ, ನಾನು ಹಾಕಿರೋ ರಂಗೋಲಿ ಫಾರ್ ಮಹಾಲಕ್ಷ್ಮಿ ಹಬ್ಬ. ಏನಂದರೆ ಇಂಡಿಯಾನಲ್ಲಿ ಹಾಕಿದ್ರೆ ಎಷ್ಟೊತ್ತಿಗೆ ಎಲ್ಲ ಫಸ್ಟ್ ಆಫ್ ಆಲ್ ಎಲ್ಲರ ಮನೆ ಮುಂದೆ ನೀರು ಹಾಕಿ ಎಲ್ಲ ಒಟ್ಟೋಗಿರೋದು, ಇಲ್ಲ ಪ್ರಾಣಿಗಳು ಬಂದು ಓಡಾಡೋದು. ಇವಾಗ ಇಲ್ಲಿ ಹಾಕಿರೋದು ಲಿಟ್ರಲಿ ನಾನು ಇಂಡಿಯಾದಿಂದ ಬರೋ ತನಕನೂ ಇರುತ್ತೆ. ಐ ಕ್ಯಾನ್ ಗ್ಯಾರಂಟಿ ಯು ದಟ್. ಹಿಂಗೆ ಹೇಳಿದ್ರೆ ಹೆಂಗ್ರಿ ಹೇಳತ್ತು? ಆಬ್ವಿಯಸ್ಲಿ ನಮ್ಮ ನೇಬರ್ಹುಡ್ಡೇ ನನಗಿಷ್ಟ ಕಂಪೇರ್ ಟು ಎನಿ ಅದರ್. ಬಟ್ ಅದು ಬಿಟ್ಟರೆ ಹೀಗೆ ನಮ್ಮ ಪಕ್ಕದ ಒಂದು ನೇಬರ್ಹುಡ್ ಇದೆ, ಅದು ಚೆನ್ನಾಗಿದೆ. ನೋಡಿ ಮನೆಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಒಂದು 1/2 ಮೈಲ್ ಅಷ್ಟು ವಾಕ್ ಮಾಡಿಬಿಟ್ಟು ವಾಪಸ್ ಹೋಗೋ ಪ್ಲ್ಯಾನ್ ಇವಾಗ. ಕೌಚೇ ಡಿಸೈಡ್ ಮಾಡಿಲ್ಲ ನಾನು ಇವಂತೂ. ನಾನು ಕನ್ವಿನ್ಸ್ ಮಾಡೋದು ಇಟ್ ಶುಡ್ ಬಿ ಗುಡ್ ಇನ್ ಎವ್ರಿ ಆಸ್ಪೆಕ್ಟ್ ಅಲ್ವಾ ಬಿಫೋರ್ ಡಿಸೈಡಿಂಗ್. ನಮ್ಮದು ಕೌಚದು ಒಂದು ಕತೆ ಕೂತಿದೆ. ಯಾರೋ ಕೇಳಿದಿರ ಏನಷ್ಟು ಕನ್ಫ್ಯೂಷನ್ನು ಕೌಚದು ಅಂತ. ಚೆನ್ನಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಚೆನ್ನಾಗಿ ಮಾಡೋ ಥರ ಮಾಡಬೇಕು. ಇದಲ್ಲೇ ಇದ್ದರೆ ಅಗೇನ್ ವಿ ಕಾಂಟ್ ಕೀಪ್ ಚೇಂಜಿಂಗ್. ಇವಾಗ ಆಲ್ರೆಡಿ 1-2 ಸಲ ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಈ ಸಲ ಕರೆಕ್ಟಾಗಿ ಡಿಸೈಡ್ ಮಾಡಿಕೊಂಡು ಯಾವ್ದು ಬೇಕು ಅಂತ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ಅಗೇನ್ ನಾನು ಇಂಡಿಯಾಗೆ ಹೊರಡ್ತಾ ಇದ್ದೀನಿ, ಅಷ್ಟರಲ್ಲಿ ಬೇಗ ಎಲ್ಲನೂ ಸ್ಟಾರ್ಟ್ ಮಾಡಬೇಕು. ಇವತ್ತು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಒಂದು 4-5 ಕೌಚ್ನ. ಐ ಆಲ್ಸೋ ಕನ್ಸಿಡರ್ಡ್ ಕಾಂಟ್ರಾಸ್ಟಾಗಿ ಯಾರೋ ಹೇಳಿದ್ರಲ್ಲ ಕಾಂಟ್ರಾಸ್ಟ್ ಯಾರು ಹಾಕಿ ಅಂತ. ಆಲ್ಸೋ ಕನ್ಸಿಡರ್ಡ್ ದಟ್ ಆಪ್ಷನ್. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಹೋಪ್ ವಿ ಡಿಸೈಡ್ ಆನ್ ಟು ಸಮಥಿಂಗ್ ಗುಡ್. ನಾನು ಮುಗಿತು ವಾಕಿಂಗ್ ಬ್ಯಾಕ್ ಟು ಹೋಮ್, ಸ್ವೀಟ್ ಹೋಮ್. ನಿನ್ನೆ ಫ್ರೂಟ್ ಸಲಾಡ್ ಮಾಡಿದ್ದಲ್ಲ, ಅದು ತಿನ್ನೋಣ ಬಂದಿಲ್ಲ.
ನಮಗಂತೂ ಆಫ್ಟರ್ ಎವ್ರಿ ಮೀಲ್ ಏನಾದರೂ ಸ್ವೀಟ್ ತಿನ್ನೋಣ ಅಂತ ಶುಗರ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನಾದರೂ ಚೂರು ಹಿಂಗೆ ಹೆಲ್ದಿ ಆಲ್ಟರ್ನೇಟಿವ್ಸ್ ಮಾಡ್ಕೊಳ್ಳೋಣ ಅಂತ ಹಿಂಗೆ ಮಾಡಿಟ್ಟಿರ್ತೀನಿ. ಹನಿ ನೋಡಿ ಯಾವ ಹುಟ್ಟಾಗಿದೆ, ಕೋಲ್ಡ್ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ. ಹೋಪ್ ಇಟ್ ಕಮ್ಸ್. ಆಯಿತು, ದಿಸ್ ವಿಲ್ ಬಿ ದಿ ಎಂಡ್ ಆಫ್ ದ ವ್ಲಾಗ್. ತಿನ್ಕೊಂಡು ಇವಾಗ ಚಿಲ್ ಮಾಡೋದೇನೆ ಕೆಲಸ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಹಿಂಗೆ ಎಂಥದ್ದೇ ವಿಡಿಯೋಸ್ ಬೇಕೋ ಅಥವಾ ಇನ್ನೇನಾದರೂ ಬೇರೆ ಐಡಿಯಾಸ್ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಎಂಥದ್ದು ಮಾಡಬೇಕು ಅಂತ. ಐ ಟ್ರೈ ಟು ಡೂ ಆಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.